ಆಕಾಶವಾಣಿ ಮಡಿಕೇರಿ. ನಮನ. ಇತ್ತೀಚೆಗೆ ಕಾರ್ಗಿಲ್ನ ಕಾರ್ಯಾಚರಣೆಯಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಕೊಡಗಿನ ವೀರ ಯೋಧರಾದ ಪೆಮ್ಮಂಡ ಡಿ ಕಾವೇರಪ್ಪ ಹಾಗೂ ಸಿಂಗೂರು ಕೆ ಮೇದಪ್ಪ ಅವರಿಗೆ ಶ್ರದ್ಧಾಂಜಲಿ. ಕೇಳಿ ನಮನ. ಕಾರ್ಗಿಲ್, ಹೌದು, ಇತ್ತೀಚಿನ ದಿನಗಳಲ್ಲಿ ತೀರಾ ಹಳ್ಳಿಗಳಲ್ಲೂ ಇರುವ ಎಲ್ಲ ಜನರಿಗೂ ಪರಿಚಿತ. ಕಾರ್ಗಿಲ್ ಎಂದು ಕೇಳಿದ ಕ್ಷಣ ಭಾರತದ ಪ್ರತಿಯೊಬ್ಬ ಪ್ರಜೆಯಲ್ಲೂ ರೋಮಾಂಚನ, ಭೀತಿ, ನೋವು, ಆಕ್ರೋಶ, ಆವೇಶ ಉಂಟಾಗುವುದು ಸಹಜ. ಅಲ್ಲಿ ಏನು ನಡೆಯುತ್ತಿದೆ? ಭಾರತ ಹಾಗೂ ಪಾಕಿಸ್ತಾನ ದೇಶಗಳ ಗಡಿ ನಿಯಂತ್ರಣ ರೇಖೆ ಪ್ರದೇಶದಲ್ಲಿ ಘರ್ಷಣೆಗಳು ನಡೆಯುತ್ತಲೇ ಇದ್ದು ನೂರಾರು ಶೂರರ ರಕ್ತದ ಕೋಡಿ ಅಲ್ಲಿ ಹರಿದಿದೆ ಎಂದರೆ ತಪ್ಪಾಗಲಾರದು. ಈಗ ಅಲ್ಲಿ ಅದೇ ನಡೆಯುತ್ತಿದೆ. ನಾವು ಇಲ್ಲಿ ಊಟ, ನಿದ್ರೆ, ಆಹಾರ, ವಿಹಾರ ಎಂದುಕೊಂಡು ನಮ್ಮದೇ ವಿಚಾರದಲ್ಲಿದ್ದೇವೆ. ಆದರೆ ನಮ್ಮ ಜೊತೆಯಲ್ಲಿಯೇ, ನಮ್ಮ ಪರಿಸರದಲ್ಲಿಯೇ ಹುಟ್ಟಿ ಬೆಳೆದು ನಮಗಾಗಿ, ನಮ್ಮ ತಾಯ್ನೆಲಕ್ಕಾಗಿ ಗಡಿ ನಿಯಂತ್ರಣ ರೇಖೆ ಪ್ರದೇಶಗಳಲ್ಲಿ ಕೆಲವು ಭಾಗಗಳನ್ನು ಆಕ್ರಮಿಸಿಕೊಂಡಿರುವ ಪಾಕಿಸ್ತಾನದ ವಿರುದ್ಧ ಹೋರಾಡುತ್ತಿರುವ ಗಂಡೆದಿಯ ವೀರರು ಅನೇಕರು. ಎರಡೂ ದೇಶಗಳ ನಡುವೆ ಈಗ ಕಾರ್ಗಿಲ್ನಲ್ಲಿ ನಡೆಯುತ್ತಿರುವ ಈ ಸಮರದಲ್ಲಿ ಅನೇಕ ಯೋಧರು ಹುತಾತ್ಮರಾಗಿದ್ದಾರೆ. ಅವರಲ್ಲಿ ಕೊಡಗಿನ ಪೆಮ್ಮಂಡ ಡಿ ಕಾವೇರಪ್ಪ ಹಾಗೂ ಸಿಂಗೂರು ಕೆ ಮೇದಪ್ಪನವರು ಹೌದು. ಗುಂಡಿನ ಏಟಿಗೆ ಎದೆಯೊಡ್ಡಿದ ಜನ ನೆತ್ತರ ಗಗನಕ್ಕೆ ಒರೆಸಿತು, ಜನರೆದೆಯೋ ಸಿಡಿಲಾಗಿತ್ತು. ಪೆಮ್ಮಂಡ ಕಾವೇರಪ್ಪ ವೀರಾಜಪೇಟೆಯ ಮೈತಾಡಿ ಗ್ರಾಮದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ತೊದಲು ನುಡಿಗಳನ್ನಾಡುತ್ತಾ ಬೆಳೆದ ಕಾವೇರಪ್ಪ ಆ ದಿನಗಳಲ್ಲಿ ಹೇಗಿದ್ದರೆಂಬುದನ್ನು ಅವರ ಗೆಳೆಯ ರವಿ ಅವರು ಹೇಳುತ್ತಾ, ಶಾಲೆಗೆ ಹೋಗ್ತಾ ಇದ್ರು. ಹೀಗೆ ಅಂದರೆ ಥರ್ಡ್ ಸ್ಟ್ಯಾಂಡಿಂದ ಅವರಿಗೆ ಗದ್ದೆ ಮೇಲೆ ಹೋಗಬೇಕು, ಗದ್ದೆಯಲ್ಲೇ ಬರಬೇಕು. ಆದರೆ ಗದ್ದೆಯಲ್ಲಿ ಬರುವಾಗ ತುಂಬ ತುಂಟಾಟದಿಂದ ಖುಷಿಯಲ್ಲಿ ಜೊತೆಯಲ್ಲಿ ಹಾಗೆ ಬರ್ತಾಯಿದ್ರು. ಮತ್ತು ಭಾನುವಾರ ದಿವಸ, ಶನಿವಾರ ಭಾನುವಾರ ರಜಾ ನಮಗೆ. ರಜೆ ದಿವಸ ಒಳಗೆ ಹೋಗೋದು, ಸ್ನಾನ ಮಾಡೋದು ಹೊಳೆಯಲ್ಲಿ. ಮತ್ತು ಹೊಳೆಯಲ್ಲಿ ಈಜೋದು ಅಂದರೆ ಈ ಸೈಡ್ ಆ ಸೈಡ್ ಈಜೋದು ಬರೋದು. ಮತ್ತು ಆ ದಿವಸ ಹಾಗೆ ಇರೋದು, ತುಂಬ ಖುಷಿಯಲ್ಲಿ ಇರ್ತಾಯಿದ್ರು. PUCಗೆ ಹೋಗ್ತಾ ಇರುವಾಗಲೇ ಆರ್ಮಿಗೆ ಸೇರಿಬಿಟ್ರು. ಮತ್ತು ಆರ್ಮಿಗೆ ಸೇರಿದ ಮೇಲೆ ಅವರು ವರ್ಷಕ್ಕೊಂದು ಸಲ ಬರ್ತಾಯಿದ್ರು. ಬಂದರೂ ಸಹ ನಮ್ಮ ಜೊತೆ ಒಂಥರ ಅಷ್ಟು ಖುಷಿಯಾಗಿ, ಅಷ್ಟು ಫ್ರೀಯಾಗಿ ಅಣ್ಣ ತಮ್ಮಂತವ ಅಷ್ಟು ಚೆನ್ನಾಗಿ ಇರ್ತಿದ್ರು ಅವರು. ಮತ್ತು ಈ ವರ್ಷ ಅವರು ನಾನೇ ಲಾಂಗ್ ಲೀವ್ ಇಟ್ಟಿರ ತುಂಬ ದಿವಸ ಉಂಡು ಮನೇಲಿ, ತುಂಬ ದಿವಸ ಇಪ್ಪಿ ನಮ್ಮ ಮೇಲೆ ಕೈಂಜಿ ನಮ್ಮೊಂದು ಹಬ್ಬ ಇದೆ ಅದೆಲ್ಲ ಕೈಂಜಿತಿ ನಾವು ಪೋಪ್ ಹಾಗೆ ಖುಷಿಯಲ್ಲಿ ಇದ್ಬಿಟ್ಟು ಹೋಗೋ ಒಂದು 2 ದಿವಸ ಮುಂಚೆ ಈಗ ಪೇಟೆಗೆ ಹೋದ್ರು. ನಾವು ಒಂದು ದಿವಸ ಒಟ್ಟಿಗೆ ಹೋದ್ರು. ಅದೇ ಥರ ಅವರು ಲಾಸ್ಟಿಗೆ ಅದೇ ಇರಾಪೇಟೆ ಬರೋ ಒಟ್ಟಿಗೆ ಬಂದು ಇಲ್ಲೇ ನಮ್ಮ ಗೇಟ್ ಹತ್ರ ಮಾತಾಡ್ಬಿಟ್ಟು, ನಾನು ನಾಳೆ ಹೋಗ್ತೀನಿ, ಇವತ್ತು ನಮ್ಮ ಮನೇಲೇನು ಫಂಕ್ಷನ್ ಇದೆ, ಅಕ್ಕ ತಂಗಿಯರು, ಅಕ್ಕ ಬರ್ತಾರೆ, ಅಕ್ಕನ ಮಕ್ಕಳು, ಭಾವ ಬರ್ತಾರೆ, ನೀನು ಬಾ ಅಂತ ನನಗೆ ಹೇಳಿ ಮಾತಾಡಿ ಅಷ್ಟು ಖುಷಿಯಲ್ಲಿ ನೀನು ಮದುವೆ ಮಾಡಬೇಕು, ಒಟ್ಟಿಗೆ ಇದ್ದರು ನಾವು, ನೀ ಮದುವೆ ಆಗಿರಲ್ಲ, ಮದುವೆ ಮಾಡು ಈ ವರ್ಷ, ನನ್ನ ತಮ್ಮನೂ ಮದುವೆ ಮಾಡ್ತೀನಿ ಅಂತ ಹೇಳಿ ಒಂಥರ ಅಷ್ಟು ಖುಷಿಯಾಗಿ ಹೋದ್ರು ಅವರು. ಮಕ್ಕಳಿಲ್ಲದ ಕೊರಗು ದಂಪತಿಗಳಿಗೆ ಇದ್ದೇ ಇತ್ತು. ಆದರೂ ಅವರ ಕನಸು ಏನಾಗಿತ್ತು ಎಂಬುದನ್ನ ವೀರಪತ್ನಿ ಶೋಭಾ ಅವರು ಹೀಗೆ ಹೇಳಿದರು. ಅವರು ನನ್ನನ್ನು ತುಂಬ ಪ್ರೀತಿಸ್ತಿದ್ರು. ಅವರು ಸತ್ತೋದ್ರು ಅಂತ ಹೇಳುವಾಗ ನನಗೆ ಸ್ವಲ್ಪ ದುಃಖ ಆಯಿತು, ಸಂತೋಷನೂ ಆಯಿತು. ಅವರ ದೇಶಕ್ಕಾಗಿ ಹೋರಾಡಿ ಸತ್ತಿದ್ದಕ್ಕೆ ನಾನು ಸಂತೋಷ ಪಡ್ತೀನಿ. ಅವರು ನನ್ನನ್ನು ಮಗುವಾಗೆ ನೋಡ್ತಿದ್ರು. ಆದರೆ ನಮಗೊಂದು ಚಿಂತೆ ಅಂದರೆ ಮಕ್ಕಳಿಲ್ಲ ಅಂತಷ್ಟೇ. ಅವರು ದೇವರಂತ ಮನುಷ್ಯರು, ಎಲ್ಲರಿಗೂ ಬೇಕಾಗಿದ್ದರು. ಅವರು ಯಾರಿಂದನೂ ಒಂದು ಕೆಟ್ಟ ಮಾತಾಡಿಸ್ಕೊಂಡಿರಲಿಲ್ಲ, ಎಲ್ಲರಿಂದಲೂ ಒಳ್ಳೆಯ ಹೆಸರು ತೆಗೆಸ್ಕೊಂಡಿದ್ದಾರೆ. ಅವರು ಹೋಗುವಾಗ ಒಂದು ಫೋಟೋ ಕೊಟ್ಟು ಹೋಗಿದ್ದರು. ಅಕಸ್ಮಾತ್ ನಾನೇನಾದರೂ ಆದರೆ ನೀನು ದುಃಖ ಪಡಬೇಡ ಅಂತ ಹೇಳಿದರು. ದೇಶಕ್ಕಾಗಿ ಹೋರಾಡಿ ಸತ್ತಿದ್ದು ಅಂತ ತಿಳ್ಕೊ, ಮನಸ್ಸಿಗೇನು ವರಿಸ್ಬಿಡಬೇಡ ಅಂತ ಹೇಳಿದರು. ಇಂಪಾರ್ಟೆಂಟಾಗಿ ಒಂದು ಹೇಳಿದಂತ ಹೇಳಿದ್ರೆ, ಅಕಸ್ಮಾತ್ ನಾನು ಯುದ್ಧದಲ್ಲಿ ಸತ್ತೋದ್ರೆ ನೀನೊಂದು ಹೆಣ್ಣು ಮಗುನ ತೆಗೆದು ಸಾಕು ಅಂತ ಹೇಳಿದ್ದಾರೆ. ಮತ್ತು ನೀನು ದುಃಖ ಪಡಬೇಡ, ಆ ಮಗುನ ಚೆನ್ನಾಗಿ ಸಾಕಿ
ಬೆಳೆಸು ಅಂತ ಹೇಳ್ತಾರೆ. ಯುದ್ಧದಲ್ಲಿ ಅನೇಕ ಸಾವು ನೋವು ಸೋಲು ಗೆಲುವುಗಳು ಇದ್ದೇ ಇರುತ್ತವೆ. ಆದರೆ ವೈರಿ ಗುಂಡಿಗೆ ತಮ್ಮ ಗುಂಡಿಗೆಯನ್ನು ನೀಡಿ ಹೋರಾಡಿದವರು ಅಮರರಾಗುತ್ತಾರೆ. ನಾನು 2 ಯುದ್ಧಗಳಲ್ಲಿ ಭಾಗವಹಿಸಿದ್ದೇನೆ. ಆದರೆ ಇಂಥ ಒಂದು ಭಾಗ್ಯ ನಮಗೆ ಬರಲಿಲ್ಲ ಎಂದವರು ಮಾವ KM ಚೆಂಗಪ್ಪ. ಅವನೀಗ ಸ್ವರ್ಗಕ್ಕೆ ಹೋಗಿದ್ದು ನಮಗೆ ಬೇಕಾಗಿಲ್ಲ, ಇಡೀ ದೇಶಕ್ಕಾಗಿ ಅವನು ಸೇವೆ ಸಲ್ಲಿಸಿ ಸ್ವರ್ಗಕ್ಕೆ ಹೋಗಿರ್ತಾನೆ. ಅಂಥ ಸ್ಥಿತಿ ನಾನು 20 ವರ್ಷ ಸರ್ವಿಸ್ ಮಾಡಿ 2 ವಾರ ಅಟೆಂಡ್ ಮಾಡಿ ನನಗಂಥ ಮರಣ ಸಿಕ್ಕಿಲ್ಲ. ಆದರೆ ನನ್ನ ಅಳಿಯನಿಗೆ ಸಿಕ್ಕಿದೆ ಅಂತ ಹೇಳಿ ನಾವೆಲ್ಲರೂ ಸಂತೋಷ ಪಡ್ತೇವೆ. ಆದರೆ ಒಂದು ವಿಷಯದಲ್ಲಿ ಮಾತ್ರ ನಮಗೆಲ್ಲರಿಗೂ ದುಃಖ ಎಂದರೆ ಅವನ ಹೆಸರು ಹೇಳಲಿಕ್ಕೆ ಒಂದು ಮಗು ಇಲ್ಲ. ಅದೇ ಒಂದು ನಮಗೆಲ್ಲ ಸಂಸಾರಕ್ಕೆ ತುಂಬ ವ್ಯಸನಕರ. ಮತ್ತು ಯಾವ ಇದರಲ್ಲಿ ನಮಗೆ ವ್ಯಸನವಿಲ್ಲ. ಅವನು ನನ್ನ ಅಳಿಯನಾಗಿ ಅವನು ನನ್ನನ್ನು ಮಾವಂತ ಯೋಚನೆ ಮಾಡಿರಲಿಲ್ಲ. ಅವನ ಸ್ವಂತ ತಂದೆ ಹಾಗೆ ನನ್ನ ಜೊತೆಯಲ್ಲಿ ಎಲ್ಲ ವಿಷಯಕ್ಕೂ ಸತ ಅವನು ಅಷ್ಟು ಸಂತೋಷ ಪಡ್ತಿದ್ದ. ಆ ಕುಟುಂಬದ ರಸ್ತೆಯನ್ನು ಸತ ಅವನೆಲ್ಲರನ್ನು ಸೇರಿಸಿಕೊಂಡು ಅವನು ಮುಂದಾಗಿ ನಿಂತುಕೊಂಡು ಆ ಕೆಲಸವನ್ನು ಸತ ಮಾಡಿಸಿ ಹೋಗಿದ್ದಾನೆ. ಅದು ಅಳಿಯುವಂಥದ್ದಲ್ಲ ಅಂತ ರೀತಿಯಲ್ಲಿ ಅವನು ಇಡೀ ಊರಿಗೆ ಅವನು ಒಳ್ಳೆಯ. ಅದಲ್ಲದೆ ಅವರ ತಾಲೂಕಿಗೆ ಸತ ಎಲ್ಲರಿಗೂ ಅವನ ಮೇಲೆ ಅಷ್ಟು ಸಂತೋಷದಲ್ಲಿದ್ದರು. ಈಗ ಅವನ ಈ ಸುದ್ದಿಯನ್ನು ಕೇಳಿ ಎಷ್ಟೋ ಸಾವಿರಾರು ಜನರು ವಿರಾಜಪೇಟೆಯಲ್ಲಿ ಪೂರ ಬಂದು ಬಹಳ ದುಃಖಪಟ್ಟು ಹೋಗಿದ್ದಾರೆ. ಈ ದೇಶ ನಮ್ಮದು, ದೈವ ನಮ್ಮದು, ನಾವೆಲ್ಲ ಒಂದು. ಈ ದೇಶ ನಮ್ಮದು, ದೈವ ನಮ್ಮದು, ನಾವೆಲ್ಲ ಒಂದು. ಈ ಭಾವ ಬಂದರೆ ಭಾರತಾಂಬೆಗೆ ಇಲ್ಲ ಯಾವ ಕುಂದು. ಈ ಭಾವ ಬಂದರೆ ಭಾರತಾಂಬೆಗೆ ಇಲ್ಲ ಯಾವ ಕುಂದು. ಇಲ್ಲ ಯಾವ ಕುಂದು, ಇಲ್ಲ ಯಾವ ಕುಂದು. ಈ ದೇಶ ನಮ್ಮದು, ದೈವ ನಮ್ಮದು, ನಾವೆಲ್ಲ ಒಂದು. ತಾಯಿ ನಾಡಿಗಾಗಿ ದುಡಿದ ಕಾವೇರಪ್ಪನವರ ತಂದೆ ತಾಯಿಗಳು ಕೆಲವು ವರ್ಷಗಳ ಹಿಂದೆ ಸ್ವರ್ಗಸ್ಥರಾಗಿದ್ದರು. ಕಾವೇರಪ್ಪನವರ ಕುರಿತಂತೆ ಅವರ ಸೋದರತ್ತೆ ಪೂವಮ್ಮ ಅವರು, ಅವನು ನನ್ನ ಮಗ ಇದ್ದ ಹಾಗೆ ಇದ್ದ ಎಂದು ಹೇಳಿದರು. ನನ್ನ ಅತ್ತೆ ಅಲ್ಲ, ನನ್ನ ತಾಯಿ ಅಂತ ಹೇಳಿ ನೀನು ಇಲ್ಲಿ ಇರು, ನನ್ನ ಮನೆಯಲ್ಲಿ ಇರು, ನೀನು ಚೆನ್ನಾಗಿ ನೋಡಿ, ನನ್ನ ತಾಯಿ ತಂದೆನೂ ನೋಡ್ದ ಹಾಗೆ ನಿನ್ನ ನೋಡ್ತೀನಿ ಇರು ಅಂತ ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ತಿದ್ದ ಅವನು. ಅವನು ಏನಾದರೆ ನಾನು ಕಷ್ಟ ಹೇಳಿದ್ರೆ ನಾನು ಇದ್ದೀನಿ, ನೀನು ಬೇಜಾರು ಮಾಡಬೇಡ, ನಿನಗೂ ಮಕ್ಕಳು ಉಂಟು, ನಾವು ನಿನ್ನನ್ನು ಚೆನ್ನಾಗಿ ನೋಡ್ತೀವಿ, ನೀನು ಒಬ್ಬಳೇ ಇರೋದು ಅಂತೇಳಿ ಭಾಳ ಚೆನ್ನಾಗಿ ನೋಡ್ತಿದ್ದ ಅವನು. ಅದು 20 ದಿವಸ ಆಯ್ತು ನಾವು ಬಂದು ಇಲ್ಲಿ ದೇವರಿಗೆ ಒಂದು ಮೀದಿ ಮಾಡುವ, ನಾನು ಹೋಗ್ತೀನಿ, ನಾನು ರಜೆ ತೀರಲಿಕ್ಕೆ ಆಯಿತು, ನೀವು ಬರಬೇಕು ಅಂತೇಳಿ ಮಕ್ಕಳು ನಾವೆಲ್ಲ ಬಂದು ಚೆನ್ನಾಗಿ ದೇವರಿಗೆ ಮೀದಿ ಮಾಡಿ ಹೋಗಿದ್ದ ಅವನು. ಈಗಲೂ ಸಹ ನಮಗೆ ಭಾಳ ದುಃಖ ಆಯ್ತದೆ ಅವನು ಹೀಗೆ ಆಗಿದ್ದು. ಏನು ಮಾಡೋದು, ಎಲ್ಲರಿಗೂ ದುಃಖ. ಏನು ಮಾಡೋದು, ಅವನ ದೇಶಕ್ಕಾಗಿ ಹೋರಾಡಿ ಹೋಗಿದ್ದು, ನಾವೇನು ಮಾಡೋಕ್ಕಾಯ್ತದೆ ಹೇಳಿ. ಈಗ ಏನು ಮಾಡಿದ್ರೆ ಭಾಳ ದುಃಖ ಆಯ್ತದೆ ಅವನ್ನ. ಏನು ಮಾಡೋದು. ಹೋಗ್ತೀನಿ ರಾತ್ರಿ 10 ಗಂಟೆಗೆ ಅವ್ರು ಫೋನ್ ಮಾಡಿದ್ದಾನೆ, ಇಂಥ ಜಾಗಕ್ಕೆ ನಾನು ಹೋಗ್ತೀನಿ, ನಾನು ಚೆನ್ನಾಗಿದ್ದರೆ ಗೊತ್ತಾಯ್ತು, ಏನಾದರೂ ಆದರೆ ನಿಮಗೆ ತಿಳಿತದಲ್ಲ ಅಂತ. ಅದು ನನಗೆ ಭಾಳ ದುಃಖ ನಮಗೆ. ಅದು ಅವನು ಹೋಗುವಾಗ ಅಲ್ಲಿಗೆ ಫೋನ್ ಮಾಡಿದ್ದು ಅಲ್ಲಿಗೆ. ಕುಟುಂಬದಲ್ಲಿ ಹಿರಿಯರಿಗೆ ಗೌರವ ಸ್ಥಾನ. ಅವರು ಹೇಳಿದ್ದನ್ನು ಕಿರಿಯರು ಪಾಲಿಸಲೇಬೇಕು. ತಮ್ಮ ದೇವಯ್ಯ ಅಪ್ಪಯ್ಯ ಅವರು ಅಣ್ಣನ ಮಾತನ್ನು ಎಂದೂ ಮೀರುತ್ತಿರಲಿಲ್ಲ. ನನಗೆಂತಲ್ಲ, ಕುಟುಂಬದಲ್ಲಿ ಅಷ್ಟೇ, ಈ ಊರವರಿಗೂ ಭಾಳಷ್ಟು ನೋವಾಗಿದೆ ಅವ್ರು ಹೋಗಿದ್ದು. ಆಮೇಲೆ ದೇಶದ ವಿಷಯ ಅಂತಂದರೆ ಒಂದು ಹೆಮ್ಮೆ ವಿಷಯನೇ ಎಲ್ಲರಿಗೂ. ದೇಶಕ್ಕೆ ಬಲಿದಾನ ಮಾಡಿದ್ದು ಹೆಮ್ಮೆ ವಿಷಯನೇ. ನಮ್ಮ ಪರ್ಸನಲ್ಲಿ ಹೇಳ್ಬೇಕಾದ್ರೆ ಒಂಥರ ಬೇಜಾರದ ಸಂಗತಿ ಇದು. ತಂದೆ ತಾಯಿ ತೀರಿದ ಮೇಲೆ ನಮ್ಮ ಅಣ್ಣನೇ ನಾವು ತಂದೆ ಅಂತ ಪರಿಗಣಿಸ್ತೀವಿ. ಹೋಗಿದ್ದು ನಮ್ಮ ಒಂದು ಭಾಳ ಒಂದು ನಷ್ಟ ನಮಗೆ. ತಮ್ಮಂದಿರು ಅಂದರೆ ಅವ್ರಿಗೂ ಒಂಥರ ಸ್ಟ್ರಿಕ್ಟಲ್ಲಿ ನೋಡ್ಕೊಳ್ತಿದ್ರು ಅವರು. ಅದೇ ನಾವು ತಂದೆ ಸಮ ನೋಡ್ಕೊಂಡ್ರು ಅವರು ಹೇಳ್ದಂಗೆ ನಾವು ಪ್ರತಿಯೊಂದು ವಿಚಾರದಲ್ಲೂ ಅವ್ರು ಹೇಳ್ದಂಗೆ ನಾವು ಹೇಳ್ದಂಗೆ ನಡ್ಕೋಬೇಕು. ಒಟ್ಟಿನಲ್ಲಿ ಅವರು ಹೇಳ್ದಂಗೆ ನಾವು ಇರಬೇಕು. ನಾವು ತಪ್ಪು ಅಂದಮೇಲೆ ನಾವು ತಪ್ಪನ್ನು ನಾವು ತಿದ್ದುಕೊಂಡು ಅವರಿಗೆ ಮರು ಮಾತಾಡೋಕ್ಕೆ ನಮಗೆ ಅವಕಾಶ ಕೊಡೋದಿಲ್ಲ ಅವರು. ನಾವು ಅದಕ್ಕೆ ಮರು ಮಾತಾಡಲೂಬಾರ್ದು. ಆ ಥರದಲ್ಲಿ ಭಾಳ ಸಂಬಂಧದಿಂದ ಇದ್ವಿ. ಪತ್ರ ಬರೆದಿದ್ದಾರೆ,
ಆದರೆ ಅವ್ರ ಮಿಸಸ್ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳ್ಕೊಂಡು ಪತ್ರದಲ್ಲಿ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಬರೆದಿಲ್ಲ, ಚೆನ್ನಾಗಿದ್ದೀನಿ, ನೀವೇನು ಬೇಜಾರು ಮಾಡ್ಕೋಬೇಡಿ ಅಷ್ಟು ಮಾತ್ರ ಪತ್ರದಲ್ಲಿ ಬರೆದಿದ್ರು. ಅವನು ನನ್ನ ತಂದೆ ಹಾಗೆ ಇದ್ದ. ನಾವು ಸಣ್ಣವರಿದ್ದಾಗ ಜಗಳಾಡುತ್ತಿದ್ದೆವು, ಮತ್ತೆ ಒಂದಾಗ್ತಾ ಇದ್ದೆವು. ಅವನು ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾನೆ, ಆದರೆ ನಮಗೆ ಅದು ತುಂಬಲಾರದ ನಷ್ಟ ಅಂದ. ಅಕ್ಕ ಲಲಿತನ ಕಣ್ಣೀರನ್ನ ಕಂಡು ನಮ್ಮ ಕಣ್ಣಲ್ಲೂ ಕಂಬನಿಧಾರೆ ತಾನೇ ತಾನಾಗಿತ್ತು. ನನ್ನ ತಮ್ಮ ಕಾವೇರಪ್ಪ ಅವನ ಸಣ್ಣದ್ರಿಂದ ನನ್ನ ಜೊತೆ ನಾವು 4 ಜನ ಮಕ್ಕಳು, ನಾವು ಜಗಳ ಆಡುತ್ತಿದ್ವಿ, ಚೆನ್ನಾಗಿ ಇರ್ತಿದ್ವಿ, ಎಲ್ಲ ಮಾಡ್ತಾಯಿದ್ವಿ, ಸ್ಕೂಲಿಗೆ ಹೋಗ್ತಿದ್ವಿ ಒಟ್ಟಿಗೆ. ಅವನಿಗೆ ಅಕ್ಕ ಅಂತೇಳಿದರೆ ತುಂಬ ಒಂದು ಆಸೆ. ಒಂದು ಸರಿ ನನ್ನ ಜೊತೆ ಜಗಳ ಆಡಿದ್ರು ಇನ್ನೊಂದು ಸರಿ ಅವನು ನನ್ನ ಮೇಲೆ ತುಂಬ ಬೇಸರ. ಅವನಿಗೆ ಹೋಗುವಾಗ ಬರುವಾಗ ಎಲ್ಲಿ ಹೋದ್ರೂ ನನ್ನಿದ್ದೇನೆ ಅವನಿಗೆ ಕಣ್ಣು. ಮತ್ತು ನನಗೆ ನಾನು ಏನಾದರೂ ಬೇಡದ ವಿಷಯ ಮಾತಾಡಿದ್ರು ಅವನಿಗೆ ಹಿಡಿಸ್ತಿರ್ಲಿಲ್ಲ. ಅವನಿಗೆ ಅಂಥದ್ದೆಲ್ಲ ಹಿಡಿಯೋದೇ ಇಲ್ಲ, ಆ ಥರ ಎಲ್ಲ ಇದ್ದ. ಸ್ಕೂಲಿಗೆ ಹೋಗುವಾಗ ನಾನೆಲ್ಲಾದರೂ ಲೇಟಾಗಿ ಬಂದುಬಿಟ್ರೆ ನನ್ನ ಹುಡ್ಕೊಂಡು ಬರೋದು, ಅವನು ಯಾಕೆ ಲೇಟಾಗಿ ಬಂದೆ ಅಂತ ಬೈಯೋದು, ಈ ಥರ ಎಲ್ಲ ಮಾಡ್ತಾಯಿದ್ದ. ಮದುವೆ ಟೈಮಲ್ಲೂ ಅಷ್ಟೇ, ಹುಡುಗಿಯರನ್ನೆಲ್ಲ ಜಾಸ್ತಿ ಇಟ್ಕೊಳ್ಬಾರ್ದು ಮಮ್ಮಿ, ಮದುವೆ ಮಾಡಿಬಿಡೋಣ ಅಂಥೇಳಿ ಮದುವೆಗೆ ಫೋರ್ಸ್ ಮಾಡಿದ್ದು ಅವನೇ ನನಗೆ. ನಮ್ಮ ತಾಯಿ ಹತ್ರ ಫೋರ್ಸ್ ಮಾಡಿ ಮದುವೆ ಮಾಡಿಬಿಡೋಣ. ಇಲ್ಲ, ನಾನು ಹೇಳಿದೆ, ಇಲ್ಲ ನಾನೊಂದು ಜಾಬ್ಗೆ ಹೋಗಬೇಕು, ಆಮೇಲೆ ಮದುವೆ ಮಾಡೋದು, ಅಲ್ಲಿವರೆಗೆ ನನಗೆ ಮದುವೆ ಬೇಡ ಅಂತ ತುಂಬ ಹಠ ಮಾಡ್ತಾಯಿದ್ದೆ. ಇವನು ಅವಳ ಮಾತು ನೀನು ಕೇಳಬೇಡ, ನಾವು ಮದುವೆ ಮಾಡಿಬಿಡೋಣ ಅಂಥೇಳಿ ಮದುವೆನೂ ಮಾಡಿಬಿಟ್ರು. ಮದುವೆ ಮಾಡಿ ನನ್ನ ಹತ್ರ ಬರ್ತಾ ಹೋಗ್ತಾ ಎಲ್ಲ ಇದ್ದ. ಆಮೇಲೆ ಅವನು ಆರ್ಮಿ ಸೇರಿ ನನ್ನ ರಾಜ್ಯದಲ್ಲಿ ಬರುವಾಗ ನನ್ನ ಹತ್ರ ಬರೋದೇ ಇರೋದಿಲ್ಲ. ಬರೋದು ಅಷ್ಟೇ, ನನ್ನ ಕರ್ಕೊಂಡು ಬಂದು ಅವರು ರಜಾ ಮುಗಿಯೋವರೆಗೂ ಇಲ್ಲೇ ಇರಬೇಕು. ನನ್ನ ಮಕ್ಕಳು ನಾನು ಇಲ್ಲೇ ಇರಬೇಕು, ಇಲ್ಲೇ ಇದ್ಕೊಂಡು ಅವನು ಹೋಗುವಾಗ ಅವನ ಕಳಿಸಿ ಹೋಗಬೇಕು, ಹಾಗೆಲ್ಲ ಮಾಡ್ತಾ ಇದ್ದ. ಮದುವೆನೂ ಮಾಡಿದ್ರು, ಹೇಳುವಾಗ ದುಃಖ ಆಗುತ್ತೆ ನನಗೆ. ಮದುವೆಯಾಗಿ ಆಮೇಲೆ 7 ವರ್ಷ ಈಗ ಕಳೆಯಿತು. ಇದೆಲ್ಲ ನನಗೆ ತುಂಬಲಾರದ ನಷ್ಟ. ನಮ್ಮ ಸಂಸಾರದಲ್ಲಿ ಇದೆಲ್ಲ ನಾನು ನೋಡಬೇಕು ಅಂತ ಇದ್ದಿದ್ದೆ. ಆಗಲಿ ಅವನು ದೇಶಕ್ಕಾಗಿ ಹೋರಾಡಿ ಸತ್ತ ಅಂತ ಒಂದು ಹೆಮ್ಮೆ ಅಷ್ಟೇ ನಮಗೆ. ಆದರೆ ಈ ನಷ್ಟನೇ ಯಾರಿಂದಲೂ ಬರ್ಸೋಕೆ ಸಾಧ್ಯ ಇಲ್ಲ. 14 ವರ್ಷಗಳಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಕಾವೇರಪ್ಪ 244ನೇ ಹೆವಿ ಮೋಟಾರ್ ರೆಜಿಮೆಂಟ್ನಲ್ಲಿ ನಾಯಕ್ ಅಥವಾ ಹವಾಲ್ದಾರ್ ಹುದ್ದೆ ಹೊಂದಿದ್ದ. ಜುಲೈ 6ನೇ ತಾರೀಖಿನಂದು ದೇಶದ ಮೇಲೆ ಆಕ್ರಮಣ ನಡೆಸಿದವರ ವಿರುದ್ಧ ತನ್ನ ಜೀವದ ಹಂಗು ತೊರೆದು ಹಿಮ್ಮೆಟ್ಟಿಸುತ್ತಾ ಮುನ್ನಡೆದಿದ್ದ ಸಮಯದಲ್ಲಿ ಶತ್ರುಗಳ ಶೆಲ್ ದಾಳಿಗೆ ತುತ್ತಾಗಿ ಹುತಾತ್ಮರಾದ ಕಾವೇರಪ್ಪ ಶಿಸ್ತಿನ ಸಿಪಾಯಿಯಾಗಿದ್ದರು ಎಂದವರು ಕರ್ನಲ್ ಪಿ. ಐಸ್ಯಾಕ್. I had been the commanding officer for this Jawan for last about 15 years. Now I am posted in Bangalore for commander NCC group. Yeah, I know him for last 15 years. He very young and very enthusiastic boy. He learned to do boxing after joining army. He learned how to play basketball. So he was a very enthusiastic, very energetic boy. We really feel sad that we lost him. See, when we are there together, it was entire regiment is full of very high morale. So this regiment is firing continuously for last nearly about 60 days, almost day and night. So this, he being an operator, he goes along with the infantry in the assault and all. So he had taken part in many such assault, and he was very enthusiastic till last. You see, there is so much of artillery shelling going on. So this casualty was because of the enemy shelling.
So he got the shell shrapnel, and about 5 Jawans died on the same spot. So he is one of them. ಗಂಡಸರು ಯುದ್ಧದಲ್ಲಿ ಸಾಯಬೇಕು, ಯುದ್ಧದಲ್ಲಿ ನಾವು ಸಾಯಲು ಹೆದರುವುದಿಲ್ಲ, ದೇಶಕ್ಕಾಗಿ ಪ್ರಾಣವನ್ನೇ ಮುಡಿಪಾಗಿಡುತ್ತೇವೆ ಎನ್ನುವ ಕೊಡಗಿನ ವೀರ ಕಲಿಗಳ ಹೆಸರು ಅಮರವಾಗುತ್ತದೆ. ಸಾವು ಸಹಜ, ಆದರೆ ಇಂಥ ಮರಣ ಬಂದರೆ ಬದುಕು ಸಾರ್ಥಕ, ವೀರ ಸ್ವರ್ಗ. ಕಾವೇರಪ್ಪ ಕೊಡಗಿನ ಹೆಮ್ಮೆಯ ಕುವರ. ಇವರ ಪಾರ್ಥಿವ ಶರೀರವನ್ನ 8ನೇ ತಾರೀಖಿನಂದು ರಾತ್ರಿ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಅನೇಕ ಗಣ್ಯರು ಬರಮಾಡಿಕೊಂಡರು. ಅಂದು ಅವರ ನಡುವೆ ಉಪಸ್ಥಿತರಿದ್ದ ಅವರ ಕುಟುಂಬದ ಟಿ.ಕೆ. ರಾಜು ಅಂತೇಳಿ ರಿಸೀವ್ ಮಾಡೋದಂತೂ ಭಾಳ ಗೌರವಾನ್ವಿತವಾಗಿ ಮಾಡಿದ್ರು. ಯಾಕೆಂದರೆ 2 ಥರ ರೆಜಿಮೆಂಟ್ನವರು ಅದಕ್ಕೆ ಗೌರವವನ್ನು ಸೂಚಿಸಿ ಬರಮಾಡ್ಕೊಂಡಿದ್ದಾಯಿತು. ಅದು ಬರಮಾಡ್ಕೊಂಡ್ಮೇಲೆ ಅಲ್ಲಿ ಏರ್ಪೋರ್ಟಲ್ಲಿ ಸ್ವಲ್ಪ ಹೊತ್ತು ಇಟ್ಟರು. ನಮ್ಮ ಸಂಬಂಧದವರು ಹಾಗೂ ಅಭಿಮಾನಿಗಳು ದೇಶದ ಭಕ್ತಿ ಮೇಲೆ ಇಲ್ಲಿ ಬಂದವರು ಅಂತಂದರೆ ಸಂಬಂಧದ ಅಥವಾ ಇನ್ನೊಂದರಲ್ಲಿ ಬಂದಿಲ್ಲ, ಇದು ದೇಶ ಭಕ್ತಿ ಮೇಲೆ ಬಂದಂಥ ಜನಗಳೇ ಅವರು. ಯಾಕೆಂದರೆ ಇದು ಕೊಡಗಿಗೆ ಬರ್ತಾ ಇರೋದು 2ನೇ ಇದಾಗಿರೋದ್ರಿಂದ ಭಾಳಷ್ಟು ಜನ ಇದ್ರ ಬಗ್ಗೆ ಒಂದು ಅಭಿಮಾನ ತೋರಿಸ್ತಾ ಅದ್ರ ಬಗ್ಗೆ ಸೇರಿದಂಥ ಜನಗಳಲ್ಲಿ ಇದ್ದಿದ್ದಂಥ ಇದು ನೋಡಿದ್ರೆ ಹುಮ್ಮಸ್ಸು ಇದೆಲ್ಲ ನೋಡಿದ್ರೆ ಹೇಗಿತ್ತು ಅಂತಂದರೆ ಅವ್ರಿಗೆ ಮುಖ್ಯವಾಗಿ ದುಃಖ ಒಂದು ಥರ ಆದರೆ ಇನ್ನೊಂದು ಕಡೆ ಕೊಡಗಿನಿಂದ ಬಂದವರಿಗೆ ಹೆಮ್ಮೆ ವಿಷಯವಾಗಿತ್ತು. ಯಾಕೆಂದರೆ ಒಬ್ಬ ಧೀರ ಮನುಷ್ಯ ಹೋಗಿ ಅಲ್ಲಿ ಕಾರ್ಗಿಲ್ನಲ್ಲಿ ಅಂಥ ಕಷ್ಟ ಸಮಯದಲ್ಲೂ ತಾನು ಒಂದು ಯಾವ ಇದನ್ನು ವೀರಮರಣವನ್ನು ಹೊಂದಿದ್ದಾನೆ ಅನ್ನೋದನ್ನು ಭಾಳ ಮುಖ್ಯವಾಗಿ ತಿಳ್ಕೊಂಡು ಜನ ಹೆಮ್ಮೆ ಪಟ್ಟರು. ಸ್ವಲ್ಪ ದುಃಖ ಅದು ಇದ್ದೇ ಇತ್ತು. ಬೆಳಗ್ಗೆ ಬೆಂಗಳೂರಿನಿಂದ ಸೇನಾ ವಾಹನದಲ್ಲಿ ತರಲಾದ ಅವರ ಪಾರ್ಥಿವ ಶರೀರವನ್ನು ಆನೆ ಚೌಕೂರು ಗೇಟ್ ಬಳಿಯಲ್ಲಿ ಜಿಲ್ಲಾಧಿಕಾರಿ ಜಯರಾಮರಾಜೇ ಅರಸ್ ಅವರು ಪುಷ್ಪಗುಚ್ಛವಿರಿಸಿ ಬರಮಾಡಿಕೊಂಡರು. ಸರ್ಕಾರದವರು ಯುದ್ಧದಲ್ಲಿ ಮಡಿದವರಿಗೆ ಅವರಿಗೆ ಈಗ ತಾನೇ ರಾಜ್ಯ ಸರ್ಕಾರದವರು 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಮತ್ತು ವಿಧವೆಯರಿಗೆ ಅವರಿಗೆ ಒಂದು 20,000 ರೂಪಾಯಿ ಆದಾಯ ಅಂತ ಒಂದು ಮಿತಿ ಇತ್ತು. ಆ ಮಿತಿಯನ್ನು ಕೂಡ ಸಡಿಲಗೊಳಿಸಿದ್ದಾರೆ. ಯಾವುದೇ ಮಿತಿ ಇಲ್ಲದಲ್ಲೇ ಜಮೀನು ಕೊಡ್ತಕ್ಕಂಥದ್ದು. ಇನ್ನೂ ಹಲವಾರು ಸೌಲಭ್ಯಗಳನ್ನು ಈಗಾಗಲೇ ಸರ್ಕಾರದವರು, ರಾಜ್ಯ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಘೋಷಣೆಯನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರದವರು ಬೇಕಾದಷ್ಟು ಇದನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸವಲತ್ತುಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಗಲೇ ಘೋಷಣೆ ಮಾಡಿದ್ದಾರೆ. ಈಗ ನಮ್ಮ ರಾಜ್ಯ ಸರ್ಕಾರದವರು ಜಮೀನು ಕೊಡ್ತಕ್ಕಂಥದ್ದು ಮತ್ತು 5 ಲಕ್ಷದವರೆಗೆ ವಿಧವೆಯರಿಗೆ ಇದು ಕೊಡ್ತಕ್ಕಂಥದ್ದು ಅದು ಕೂಡ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಒಂದು ಥರದಲ್ಲಿ ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ಏನಂತಂದರೆ ಕೊಡಗಿನ ಯುವಕ ಕಾವೇರಿಯಪ್ಪ ಅಂತವರು ದೇಶಕ್ಕೋಸ್ಕರವಾಗಿ ಪ್ರಾಣವನ್ನು ತೆತ್ತಿದ್ದಾರೆ. ಒಂದು ಮಹಾನ್ ತ್ಯಾಗ ಅಂತ ನಾನು ಹೇಳ್ಬೋದು. ಏಕೆಂದರೆ ದೇಶಕ್ಕೋಸ್ಕರವಾಗಿ ಇನ್ನೊಬ್ಬರು ಬದುಕಲಿ ಅಂತ ಹೇಳಿ ಅವರು ತಮ್ಮ ಪ್ರಾಣವನ್ನು ಅವರು ತ್ಯಾಗ ಮಾಡಿದ್ದಾರೆ. ಇದೊಂದು ಮಹಾನ್ ತ್ಯಾಗ. ನಮ್ಮ ಯುವಕರು ಇದನ್ನು ಇವತ್ತೊಂದು ದಿವಸ ತಾವೆಲ್ಲರೂ ನೋಡಿದ್ದೀರಾ. ಇವತ್ತು ಕಾವೇರಿಯಪ್ಪ ಅವರಿಗೆ ಸಿಕ್ಕಂಥ ಒಂದು ಗೌರವ, ಅವರು ದೇಶಕ್ಕೋಸ್ಕರವಾಗಿ ಪ್ರಾಣ ತೆತ್ತಾಗ ಅವರಿಗೆ ಸಾರ್ವಜನಿಕರು ಮತ್ತು ನಮ್ಮ ದೇಶದ ಜನರು, ಜಿಲ್ಲೆಯ ಜನರು ಯಾವ ರೀತಿ ಅವರಿಗೆ ಒಂದು ಗೌರವವನ್ನು ಕೊಡ್ತಾರೆ ಅಂತ ಹೇಳಿ ಅವರಿಗೆ ನಮನಗಳನ್ನೆಲ್ಲರೂ ಅರ್ಪಿಸಿದ್ದಾರೆ. ಅದರಿಂದ ನಮಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ದೇಶಕ್ಕೋಸ್ಕರವಾಗಿ ಹೋರಾಡಿದವರಿಗೆ ಎಷ್ಟು ಜನಗಳು, ಸಾರ್ವಜನಿಕರು ಎಷ್ಟು ಗೌರವವನ್ನು ಕೊಡ್ತಾರೆ ಅಂತ ಅನ್ನೋದು ನಮಗೆಲ್ಲರಿಗೂ ಗೊತ್ತಾಗುತ್ತೆ. ನಮಗೆಲ್ಲರಿಗೂ ಬಹಳ ಹೆಮ್ಮೆ ಅನಿಸುತ್ತೆ. ನಮ್ಮ ಜಿಲ್ಲೆಯವರಾಗಿ ದೇಶಕ್ಕೋಸ್ಕರವಾಗಿ ವೀರ ಮರಣವನ್ನಪ್ಪಿದ್ದಾರೆ. ದೇಶದ ಉಳಿವಿಗೋಸ್ಕರವಾಗಿ ಅವರು ಹೋರಾಡಿದ್ದಾರೆ. ಬಹಳ ಹೆಮ್ಮೆ ಅನಿಸುತ್ತೆ ನಮಗೆ. ನಂತರ ತಿತಿಮತಿಯಿಂದ ಗೋಣಿಕೊಪ್ಪಲುವಿಗೆ ಸಾಗಿ ಬಂದಿತು ಅವರ ಪಾರ್ಥಿವ ಶರೀರ. ದಾರಿಯುದ್ದಕ್ಕೂ ಜನಸಾಗರವೇ ನೆರೆದಿತ್ತು. ಅವರ ಪಾರ್ಥಿವ ಶರೀರವಿದ್ದ ಮಿಲಿಟರಿ ವಾಹನ ವಿರಾಜಪೇಟೆಗೆ ಬರುತ್ತಿದ್ದಂತೆ ಅವರ ಪತ್ನಿ ಶೋಭಾ ಅವರನ್ನ ಈ ವಾಹನದಲ್ಲಿ ಕುಳ್ಳಿರಿಸಲಾಯಿತು. ವಿರಾಜಪೇಟೆಯಲ್ಲಿ ಪಥ ಸಂಚಲನ ಮಾಡಿ ಶವವನ್ನ ರೋಟರಿ ಸಭಾಂಗಣದಲ್ಲಿ ಅಂತಿಮ ದರ್ಶನಕ್ಕಾಗಿ ಇರಿಸಲಾಯಿತು. ಅಲ್ಲಿಂದ ಮೈತಾಡಿಯಲ್ಲಿರುವ ಪೆಮ್ಮಂಡ ಐನ್ ಮನೆಯಲ್ಲಿ ಕೂಡ ಅಂತಿಮ ದರ್ಶನಕ್ಕಾಗಿ ಇರಿಸಿದ ನಂತರ ಅನತಿ ದೂರದಲ್ಲಿದ್ದ ಅವರ ತೋಟದಲ್ಲಿ ವ್ಯವಸ್ಥೆಗೊಳಿಸಿದ್ದ ಸಮಾಧಿ ಸ್ಥಳಕ್ಕೆ ತೆರೆದ ವಾಹನದಲ್ಲಿ ತರಲಾಯಿತು. ಅಲ್ಲಿ ಸಕಲ ಮಿಲಿಟರಿ ಗೌರವ ಹಾಗೂ ಕೊಡವ ಕುಟುಂಬದ ಪದ್ಧತಿಯಂತೆ ಶವ ಸಂಸ್ಕಾರವನ್ನು ನೆರವೇರಿಸುತ್ತಿರುವಾಗ ಮೋಡಗಳು ಕಣ್ಣೀರ ಧಾರೆ ಸುರಿಸುತ್ತಾ ಯೋಧನ ಅಂತಿಮ ಯಾತ್ರೆಗೆ
ಸೇನೆ ಹಾಗೂ ಪೊಲೀಸರು ಗೌರವ ಕುಶಾಲು ತೋಪುಗಳನ್ನು ಹಾರಿಸಿ ವೀರ ಯೋಧನಿಗೆ ಅಂತಿಮ ನಮನ ಸಲ್ಲಿಸುತ್ತಿದ್ದರು. ಪೆಮ್ಮಂಡ ಕಾವೇರಪ್ಪ ತಾಯಿಯ ಮಡಿಲಲ್ಲಿ ಚಿರನಿದ್ರೆಯಲ್ಲಿದ್ದರೂ ಆತನ ಹೆಸರು ಚಿರಸ್ಮರಣೆ. ಇದೇ ಮಹಾಸಂಘರ್ಷದಲ್ಲಿ ವೀರಮರಣವನ್ನಪ್ಪಿದ್ದ ಸುಬೇದಾರ್ ಸಿಂಗೂರು ಮೇದಪ್ಪನವರು ಕೊಡಗಿನ ಇನ್ನೊಬ್ಬ ಕಲಿ. ಸಿಂಗೂರು ಕುಟ್ಟಪ್ಪ ಹಾಗೂ ಅಕ್ಕವ್ವ ದಂಪತಿಗಳ ಪುತ್ರನಾದ ಮೇದಪ್ಪ ಮಾದಾಪುರದ ಸಮೀಪದ ಐಗೂರು ಗ್ರಾಮದವರು. ಶಾಲೆ ಕಲಿಯುತ್ತಿರುವಾಗಲೇ ಸಾಹಸ ಪ್ರವೃತ್ತಿ ಹೊಂದಿದ್ದ ಮೇದಪ್ಪನ ಬಗ್ಗೆ ಸ್ನೇಹಿತ ಬೋಪಯ್ಯ, ನಾವು ಮೂರು ಒಂದೇ ಸಮವಯಸ್ಸೋರಿದ್ವಿ. ಅಂದರೆ ಇಲ್ಲಿ ಮೇಲೆ ಅರಳಿಕಟ್ಟೆ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಮೇದಪ್ಪ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಕುಸ್ತಿ ಮಾಡೋದು ಭಾರಿ ದೊಡ್ಡ ಸ್ವಾರಸ್ಯವಾದ ಘಟನೆ. ಅಂದರೆ ಯಾರು ಹೊಡಿತಾರೆ ಅವ್ರಿಗೆ ಬೆನ್ನು ತಟ್ತಾ ಇದ್ದ, ಯಾರು ಗೆಲ್ತಾರೆ ಅವ್ರಿಗೆ ಬೆನ್ನು ತಟ್ಟಿ ಸಭಾಸ್ಗಿರಿ ಕೊಡ್ತಾ ಇದ್ದ. ಅದು ಬಿಟ್ಟರೆ ಅವನು ಯಾವಾಗಲೂ ಸೋಮವಾರಪೇಟೆಯಿಂದ ನಡೆದು ಬರೋವಾಗಲೂ ಭಾರಿ ನಡೆಯುವ ಸ್ಪೀಡ್ ಅಂದರೆ ಅವನ ಜೊತೆ ನಾವು ಓಡ್ಕೊಂಡ್ಬರ್ತಾ ಇದ್ವಿ, ಅವ್ನು ನಡೀತಾ ಇದ್ದ. ನಾವು ಇಲ್ಲಿಂದ 7 ಕಿಲೋಮೀಟರ್ ಆಗ್ತದೆ, ಗುಡ್ಡ ಹತ್ತಿ ಇಳಿಬೇಕು ಸೋಮವಾರಪೇಟೆ. ನಾವು ಸ್ಕೂಲಿಗೆ ಹೋಗಿ ಕಲಿಯುವಾಗ ಅವನು ನಡೆಯುವಾಗ ನಾವು ಓಡ್ಕೊಂಡು ಹಿಂದಿಂದ ಬರ್ತಾ ಇದ್ವಿ. ಇಲ್ಲ ಮೇದಪ್ಪನವ್ರಿಗೆ ಗೆದ್ದವರಿಗೆ ಬೆನ್ನು ತಡ್ತಿದ್ದ, ಸೋತವರಿಗೆ ಇನ್ನು ಸ್ವಲ್ಪ ಹೊಡಿಬೇಕು ಮಾರ ಅಂತ ಹೇಳ್ತಾ ಇದ್ದ. ನಮ್ಮಲ್ಲಿರುವ ನನ್ನ ಏಜಿನ ಹುಡುಗರನ್ನ ಮುಂದೆ ಇಟ್ಕೊಂಡು ಅವನು ಕುಸ್ತಿ ಮಾಡೋ ಒಂದು ದೊಡ್ಡ ಹವ್ಯಾಸ ಇಟ್ಕೊಂಡಿದ್ದ, ಕುಸ್ತಿ ಮಾಡಿಸೋದು. ಚಿಕ್ಕಂದಿನಲ್ಲಿ ಚಿಕ್ಕ ಮಕ್ಕಳನ್ನ ಒಂದು ಟೀಮ್ ಮಾಡಿ ಅವರ ಏಜಿಗೆ ಕುಸ್ತಿ ಮಾಡಿಸೋದು ಒಂದು ದೊಡ್ಡ ಹವ್ಯಾಸ. ಅದೇ ಅವನ ಆರ್ಮಿಲಿರುವಾಗ ಕುಸ್ತಿ ಪಡೋಗ್ಲಿಕ್ಕೆ ಮೂಲ ಕಾರಣ ಇರ್ಬೋದು ಅಂತ ನನ್ನ ಅನಿಸಿಕೆ. ನಾನು 8ಗೆ ಹೋಗ್ಬೇಕಾದ್ರೆ ಅವನು 10ಗೆ ಬರ್ತಾ ಇದ್ದ. ಮಧ್ಯೆ ದಾರಿಯಲ್ಲಿದ್ದ ಹಲಸಿನ ಮರಕ್ಕೆ ನಮ್ಮನ್ನು ಹತ್ತಿಸಿ ಕೆಳಗಿಂದ ಕಲ್ಲೊಡಿ, ಅಂದರೆ ಅದೊಂದು ದೊಡ್ಡ ಕೀಟ್ಲೆ. ಒಂದು ಕಿತ್ಲೆ ಮರ ಕಸಿಬಿಟ್ಟು ಪಾರದವ್ರನಿಗೆ ಹಿಡ್ಕೊಂಡು ಹೊಡಿಲಿಕ್ಕೆ ನಮ್ಮನ್ನು ಚೂ ಬಿಡ್ತಾ ಇದ್ದ. ಆದರೆ ಅದೇ ನಾವು ಈಗ ನನ್ನ ಅಣ್ಣ ರಾಜು ಹೇಳಿದಾಗೆ ಅವನ ಚಿಕ್ಕದಲ್ಲಿ ತುಂಟತನ ಅಂತ ಹೇಳಿದ್ರು ಇದೆ. ಬಡತನದಲ್ಲಿಯೇ ಹುಟ್ಟಿ ಬೆಳೆದು ಕಷ್ಟಪಟ್ಟವ ಮೇದಪ್ಪ ಎಂದು ತಿಳಿಸಿದವರು ಸಿಂಗೂರು ಪೂವಯ್ಯ. ನಮ್ಮ ಡಿಪಾರ್ಟ್ಮೆಂಟಿಗೆ ಸೇರಬೇಕು ಅಂತ ಬಂದರು. ನಾನು ಅಲ್ಲಿರೋದು ಅವ್ರಿಗೆ ಗೊತ್ತಿರಲಿಲ್ಲ. ಯಾಕೆಂದರೆ KSRP ಅಂತ ಮತ್ತೆ ಆಯ್ತಲ್ಲ, ಹಿಂದೆ MSRP ಅಂತ, ಅದು ಅವ್ರಿಗೆ ಗೊತ್ತಾಗಲಿಲ್ಲ. ಇವರು MSRPಲಿದ್ದಾರೆ, ನಾನು KSRPಗೆ ಸೇರೋಣ ಅಂತ ಬಂದೆ ಅಂತ. ನಾನು ಅವತ್ತು ಸ್ಪೋರ್ಟ್ಸಿಗೆ ಅಂತ ನನ್ನ ಪ್ರಾಕ್ಟೀಸಿಗೆ ಡೈಲಿ ಬೆಳಿಗ್ಗೆ ನಾವು ಹೋಗೋ ಮಾಮೂಲು ನಮ್ಮ ಬಸ್ ಇದೆ, ಪೊಲೀಸ್ ಬಸ್, ಅದರಲ್ಲಿ ಹೋಗ್ತಾ ಇರೋದು ಆ ಗೇಟ್ ಹತ್ರ ಎಲ್ಲೂ ನೋಡಿದಾಗುತ್ತೆ ಅಂತ ಆಟೋದಲ್ಲಿ ಬಂದರು ಇವರು. ಮತ್ತು ನಾನು ಇಳಿದು ನಮ್ಮ ಆಫೀಸರಿಗೆ ಹೇಳಿ ಕಳಿಸಿ, ನಾನು ಯಾರೋ ಬಂದಿದ್ದಾರೆ ಗೆಸ್ಟ್ ಅಂತೇಳಿ ಅಲ್ಲೇ ಇದ್ದು ವಿಚಾರ ಎಲ್ಲ ಕೇಳುವಾಗ, ನಾನು ಆರ್ಮಿಗೆ ಸೇರಬೇಕು ಅಂತಿದ್ದೀನಿ, ಈಗ ಬಂದೆ, ಇಲ್ಲ ಆಗಲಿಲ್ಲ, ನಾನು ಭಾಳ ಬೇಜಾರಾಗ್ಬಿಟ್ಟಿದೆ, ಊರಿಗೆ ಹೋಗ್ಲಿಕ್ಕೆ ಸಹಿತ ತೊಂದರೆ ಆಗಿದೆ ಅಂತ. ಆಮೇಲೆ ನಾನು ಅವನ್ನ ಕರ್ಕೊಂಡು ಹೋಗಿ ಮೆಸ್ಸಲ್ಲೆಲ್ಲ ಇದು ಮಾಡಿ ಮತ್ತು ವಾಪಸ್ ಊರಿಗೆ ಕಳಿಸ್ಕೊಟ್ಟೆ. ಆಮೇಲೆ ಊರಿಂದ ನಾನು ಸೇರಿಸ್ಲಿಲ್ಲ ಅಂತೂ, ನಾನೇ ಸೇರಿಸಿದಂತ ಹೇಳೋಕ್ಕಾಗಲ್ಲ, ಅವನೇ ಹೋಗಿ ಸೇರಿದ್ದು ಅಂತೂ. ಸ್ವಲ್ಪ ಹೇಳಿ ಆರ್ಮಿಗೆಲ್ಲ ಸೇರಿದ್ರು ಒಳ್ಳೆಯದು, ಯಾಕೆ ಬೇಜಾರು ಮಾಡ್ತೀವಿ, ಊರಿಗೆ ಹೋಗಿ ಒಂದು ಸ್ವಲ್ಪ ದಿವಸ ಇದ್ದು ಮತ್ತೆ ನಿಧಾನವಾಗಿ ಬಂದು ಇದು ಮಾಡು ಅಂತೇಳಿ ನಾನು ಅವನಿಗೆಲ್ಲ ಊರಿಗೆ ತಲುಪಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಕಳಿಸಿದ್ದೆ. ಮತ್ತು ಅವನು ಆರ್ಮಿ ಸೇರಿದ. ಆರ್ಮಿ ಸೇರಿದ ಮೇಲೆ ಭಾಳ ಅವನು ಒಂದು ಬುದ್ಧಿವಂತ ಹೇಳಬೇಕು ಅಂದರೆ, ಅವ್ರ ಫ್ಯಾಮಿಲಿಯಲ್ಲಿ ಅವನು ಭಾಳ ಬುದ್ಧಿವಂತ. ಅವನಿಗೆ ಎಲ್ಲರನ್ನೂ ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಅವರ ಫ್ಯಾಮಿಲಿಯಲ್ಲಿ. ಸೋಮವಾರಪೇಟೆಯ ಎಡೆವಾರೆ ಬಳಿ ತಮ್ಮ ನಿವೃತ್ತಿ ಜೀವನವನ್ನು ನಡೆಸಲು ಮನೆಯನ್ನು ಕಟ್ಟಿಸುತ್ತಿದ್ದ ಮೇದಪ್ಪ, ಆ ಮನೆ ಅಪೂರ್ಣವಿದ್ದಾಗಲೇ ಶವವಾಗಿ ಬಂದದ್ದು ದುರಂತ. ಚಿನ್ನಾನ ಬೇಕಾದರೆ ಹುಡುಕ್ಬೋದು, ಆದರೆ ನನ್ನ ಮಗನನ್ನು ಹುಡುಕೋದು ಕಷ್ಟ ಎಂದು ತಾಯಿ ಅಮ್ಮವ್ವ ರೋಧಿಸುತ್ತಿದ್ದರು. ತೆಗಿತೀನಿ ನಾನು ಕಾರಲ್ಲಿ ಜೀಪಲ್ಲಿ ನಾನು ಇಲ್ಲಿ ತೆಗೆದು ಇಲ್ಲಿ ಇರ್ತೀನಿ ಹೇಳಿದ ಅವನದಾಗಿ. ನೀನು ನಮ್ಮನ್ನು ಸಾಕ್ತೀನಿ ಅಂತ ಅವನೇ ಹೇಳಿದ್ದು. ಇನ್ನು ಯಾವುದು ತೊಂದರೆ ಕೊಡೋದು ಬೇಡ, ತೊಂದರೆ ಕೊಡೋದು, ನನಗೊಂದು ಮಗು ನೋವಿತ್ತು, ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ, ಯಾವುದು ತೊಂದರೆ ಬರೋಗ ಬಟ್ಟೆ ಗಿಟ್ಟೆ ಯಾವುದು ಇಲ್ಲ ಅಂದ್ರೆ ಇಲ್ಲ, ಎಲ್ಲ ನೋಡ್ತಿದ್ದ. ತಂದೆ ಅಣ್ಣ ತಮ್ಮ ಯಾರು ಸಾಕೋದು ಬೇಡ, ನಾನೇ ಸಾಕ್ತೀನಿ ಹೇಳ್ದ. ಏನೋ ನನ್ನ ಮಗ ದೇಶ ಹೇಳಿಬಿಟ್ಟು ನನಗೆ ಅಷ್ಟು ಬೇರೆ ಆಯಿತು ಗೊತ್ತುಂಟ. ನನಗೆ ಈಗಲೂ ನನ್ನ ಲಾಸೆ ಅರ್ಧ ಸರಿ ಇಲ್ಲ ಸ್ವಾಮಿ ಸರ್, ನನಗೆ ಅಷ್ಟು ಲಾಸರಾಗಿ ಹೋಗಿದ್ದೀನಿ. ನನಗೆ ಬೇಜಾರು ಮಾಡಿ ಮಗುವಿಗೆ ಒಂದು ಪಿಸ್ ತಗೊಂಡಿದ್ದೆ ಔಷಧಿ ಅಲ್ಲ, ಅದು ಯಾವುದು ನನ್ನ ಡೆಡ್ ಬೆಡ್ ಬರೋ ಮೇಲೆ ನನ್ನ ಜೀವ ಹೋಯ್ತು. ಗಮನ ಆಗಲಿಲ್ಲ, ನಾನು ಊಟನೂ ಮಾಡಲಿಲ್ಲ. ಒಂದು ತಿಂಗಳಾಯಿತು ಊಟ ಮಾಡಿದೆ, ಒಂದು ಜೀವ ಹೋಯ್ತು. ಯಾವ ಸುಸ್ತಾಯಿತು ಊಟ ಮಾಡಲಿಲ್ಲ. ಬೆಳಿಗ್ಗೆ ಸಹ ಕಣ್ಣೀರು ಹಾಕೊಂಡು ಕೊಡ್ತಿದ್ದೆ, ರಾತ್ರಿಗಳು ನಿದ್ರೆ ಬರ್ತಿತ್ತಲ್ಲ, ಹೊಟ್ಟೆ ತುಂಬಿದಂಗೆ ಇರ್ತಿದ್ದೆ ನನಗೆ ಯಾವಾಗಲೂ. ನನ್ನ ಮಗ ಎಂಥ ಮಗ ಗೊತ್ತು ಮಗ
ಚಿನ್ನಾರು ಹುಡ್ಕೋಬೋದು, ನನ್ನ ಮಗನ ಹುಡ್ಕೋಕ್ಕಾಗೋದಿಲ್ಲ ಸ್ವಾಮಿ. ಅಷ್ಟು ಒಳ್ಳೆಯ ಹುಡುಗ, ಅಷ್ಟು ಬೆಲೆ ದೊಡ್ಡ ಬುದ್ಧಿವಂತ, ಕುಡಿತಿಲ್ಲ, ಬೀಡಿ ಸಿಗರೇಟ್ ಎಳಿತಿಲ್ಲ, ಯಾವುದು ಇಲ್ಲ, ಅಷ್ಟು ಒಳ್ಳೆಯ ಬುದ್ಧಿವಂತ ಹುಡುಗ ಅವನು. ನಮ್ಮ ಮಕ್ಕಳಲ್ಲಿ ಯಾವುದಿಲ್ಲ, ಮಕ್ಕಳಿಗೆಲ್ಲ ಅವನು ಜೀಪು ತೆಗೆದು ಕೊಡ್ತೀನಿ ಹೇಳ್ಕೊಂಡಿದ್ದ ಅವನು. ಹಾಂ, ಮನೆಗೆ ಆಧಾರವಾಗಿದ್ದ ಮಗ ವೀರ ಸ್ವರ್ಗ ಸೇರಿದ್ದು ತಂದೆಗೆ ಹತಾಶೆಯಾಗಿದೆ. ಜೊತೆಗೆ ಮನೆಯ ಜವಾಬ್ದಾರಿಯ ಭಾರ, ಪ್ರೀತಿಯ ಮಗನ ಅಗಲಿಕೆ, ಮುಂದಿನ ಬದುಕಿನ ಚಿಂತೆ ಅವರನ್ನ ಕಂಗಾಲಾಗಿಸಿದೆ. ಪ್ರತಿಯೊಂದು ತಂದೆ ತಾಯಿನ ಕೇಳಿ ಎಲ್ಲಿ ಹೋಗ್ತಿದ್ದಿಲ್ಲ. ತಂದೆ ತಾಯಿನ ಕೇಳಿಬಿಟ್ಟು ಅನಂತರ ಅವನು ಯಾವ ಯಾವ ವಿಷಯ ಕೈ ಹಾಕ್ತಿದ್ದ. ಇಲ್ಲಿ ಹೋಗ್ಬೇಕಾದ್ರೆ ಒಂದು ಅಂಗಡಿ ಹೋಗ್ಬೇಕಾದ್ರೆ ತಂದೆ ತಾಯಿ ಕೇಳಿ ಹೋಗ್ತಿತ್ತು ಸ್ವಾಮಿ. ನಮ್ಮನ್ನು ಭಾಳ ಮಮತಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದವನು. ನಮಗೆ ಬೇರೆಯವ್ರಿಗೆ ಬುದ್ಧಿ ಹೇಳ್ತಿದ್ದ, ನಮಗೆ ಬುದ್ಧಿ ಹೇಳ್ತಿದ್ದ, ಭಾಳ ಬುದ್ಧಿ ಹೇಳ್ತಿದ್ದ ಅವನು. ಈ ಗಲಾಟೆಗೆ ಹೋಗಬೇಡಿ, ಯಾವುದೇ ಸಮೇತ ನಾನು ಬಂದು ತೀರ್ಮಾನ ಮಾಡ್ತೀನಿ, ನನ್ನ ಹೆಸರು ನೀವು ಕೊಂಡಾಡಬೇಕು ಅಂತ ಹೇಳ್ಕೊಂಡು ಭಾಳ ಇದರಲ್ಲಿ ಆಶೀರ್ವಾದದಲ್ಲಿ ನಮ್ಮ ಪಾದಶೀಲ. ಎರಡು ಜನ ಅಣ್ಣದಿರು, ಒಬ್ಬ ತಮ್ಮ, ಒಬ್ಬನಿಗೆ ಸುಖ ಇಲ್ಲ ಸರ್, 4 ಜನ, ಒಂದು ತಂಗಿ. ಚೆನ್ನಾಗಿರೋದು ಸರ್. ಅವನು ಸ್ವಲ್ಪ ಸೊತ್ತು ಅದರಲ್ಲಿ ಬಿಟ್ಟು ನೀವೇನು ಕೊಡೋದು ಬೇಡ, ನಾನು ನೋಡ್ತೀನಿ, ನಿಮ್ಮನ್ನು ಸಮೇತ ನಾನು ನೋಡ್ತೀನಿ, ತಾಯಿ ತಂದೆಯನ್ನು ಕರ್ಕೊಂಡೋಗಿ ನೋಡ್ಕೊಳ್ತೀನಿ, ನೀವು ಹೋಗ್ತಾ ಬರ್ತೀರಿ. ನಾನು ಮನೆ ಕಟ್ಟಿ ಸಮೇತ ನೀವು ನನ್ನಲ್ಲಿ ಹೋಗ್ತಾ ಬರ್ತಾ ಇರಬೇಕು, ನಿಮಗೆ ಸಮೇತ ನಾನು ಇರ್ಲಿಕ್ಕೆ ಸ್ಥಳ ಕೊಡ್ತೀನಿ, ಭಾಳ ಪ್ರೇಮದಲ್ಲಿ ಹೇಳಿದೆ ಸರ್ ಅವನು. ನಾವೆಲ್ಲರೂ ಚೆನ್ನಾಗಿರಬೇಕು. ಇದೇ ವರ್ಷದಲ್ಲಿ ನಿವೃತ್ತಿ ಹೊಂದಿ ಮನೆಗೆ ಬರುತ್ತೇನೆ, ತೋಟವನ್ನ ಅಭಿವೃದ್ಧಿಪಡಿಸೋಣ ಎಂದು ಮೇದಪ್ಪ ಹೇಳಿದ್ದ ಎಂದವರು ಅಣ್ಣ ಕುಶಾಲಪ್ಪ ಎಸ್ಕೆ. ನನ್ನ ತಮ್ಮ ಚಿಕ್ಕಂದಿನಲ್ಲಿ ನಾವೆಲ್ಲ ಅಣ್ಣ ತಮ್ಮ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಅದರ ಮೇಲೆ ಎಸ್ ಎಲ್ ಸಿ ಫೇಲ್ ಆದ ಮೇಲೆ ಬೆಂಗಳೂರಲ್ಲಿ ಹೋಗಿ ಇನ್ಬಿಟ್ಟು ಆರ್ಮಿನಿ ಸೇರಿದರು. ಅದರ ಮೇಲೆ 5, 6, 8 ವರ್ಷ ಕಳೆದ ಮೇಲೆ ನನಗಿಂತ ಮೊದಲು ಮದುವೆ ಆದ. ಆ ಮದುವೆ ಆದ ಮೇಲೂ ನಾವು ಅಣ್ಣ ತಮ್ಮಂದರು ತುಂಬ ಚೆನ್ನಾಗಿದ್ದೀವಿ. ಅವನು ಮದುವೆಯಾಗಿ ಅವನ ಮಿಸಸ್ ಕೆಲಸದಲ್ಲಿ ಸಂಪಾದಿದ್ದರು, ಅವರು ನಾವು ಚೆನ್ನಾಗಿದ್ದೀವಿ. ಮತ್ತು ತಂದೆ ನಮ್ಮ ಇಲ್ಲಿ ಕಿರಗಂದೂರಲ್ಲಿದ್ದರು. ಕಿರಗಂದೂರಿಂದ ಅಲ್ಲಿ ತಮ್ಮ ನಾನು ನೋಡ್ಕೊಳ್ತೀನಿ ಅಂತೇಳಿ ಐಗೂರಿ ನಮ್ಮ ತಾಯಿ ಸತ್ತಾದ ಐಗೂರಲ್ಲಿ 6 ವರ್ಷಗಳಿಂದ ತಮ್ಮನ್ನು ನೋಡ್ಕೊಳ್ತಿದ್ದ. ಅವನು ಅಲ್ಲಿ ಆ ಜಾಗದಲ್ಲಿ ತಂದೆ ತಾಯಿಗಳು ನೀವು ಇರಿ, ನಾನು ಮತ್ತೆ ಬಂದ ಮೇಲೆ ನಿಮ್ಮನ್ನು ನೋಡ್ಕೊಳ್ತೀನಿ ಎಂದು ಭರವಸೆ ಕೊಟ್ಟಿದ್ದ. ಆಮೇಲೆ ಈಗ ತಾನೇ 2 ವರ್ಷದಿಂದ ಅವನು ನಾನು ಬಿಟ್ಟು ಬರ್ತೇನೆ ಎಂದು ಮೇಯಲ್ಲಿ ಹೇಳಿದ. ಅದರ ಮೇಲೆ ಈಗ ತಾನೇ ಒಂದು 2 ತಿಂಗಳ ಹಿಂದೆ ಆಗಸ್ಟ್ಲಿ ಬರ್ತೇನೆ, ತಪ್ಪಿದರೆ ಡಿಸೆಂಬರ್ಲಿ ಬರ್ತೇನೆ ಎಂದು ನಮಗೆ ಲೆಟರ್ ಬರೆದಿದ್ದ. ಅದರ ಮೇಲೆ ತಂದೆ ಮತ್ತು ತಾಯಿಗಳು ಮತ್ತು ನಾವುಗಳು ಕಾಗದವನ್ನು ಬರೆದಿದ್ದೀವಿ. ಆವಾಗ ನಾನು ಆಗಸ್ಟ್ ಬರ್ತೇನೆ, ಬಂದು ಇಲ್ಲಿ ರಿಸೈನ್ ಮಾಡಿ ಬಂದು ಇಲ್ಲಿ ಇರ್ತೇನೆ ಎಂದು ಹೇಳ್ಕೊಂಡಿದ್ದ. ಪತಿಯ ಅಗಲಿಕೆಯ ನೋವು ಇದ್ದರೂ ಅವರು ದೇಶಕ್ಕಾಗಿ ಹೋರಾಡಿದ್ದು ನನಗೆ ಹೆಮ್ಮೆ ಎಂದವರು ಅವರ ಪತ್ನಿ ಪಾರ್ವತಿ ಮೇದಪ್ಪ. ತಂದೆ ತಾಯಿ ಅಂದ್ರೆ ಹೆಂಡತಿ ಮಗುವಿಗಿಂತ ತಂದೆ ತಾಯಿ, ಅವರ ಅಣ್ಣ ತಮ್ಮಂದಿರು, ಆ ತಂಗಿ ಅನ್ನೋದು ತುಂಬ ಒಂಥರ ಅಭಿಮಾನ ಇತ್ತು. ಇಡೀ ನಾನೇ ಹೇಳ್ಬೇಕಾದ್ರೆ ಇಡೀ ಕೊಡಗಿನಲ್ಲೇ ಯಾರು ಇರ್ಲಿಕ್ಕಿಲ್ಲ. ಅವ್ರ ಥರ ಒಂಥರ ಸಂಸಾರ ಅಂತ ಹೇಳ್ಬಿಟ್ಟು ಆಸೆ ಪಡೋ ಜನ ಯಾರು ಇಲ್ಲ. ಸಾಧ್ಯತೆ ಮಾಡ್ತಾ ಇದ್ದೀನಿ, ನಾನು ಮಾಡ್ತೀನಿ, ಅವ್ರನ್ನ ಹಾಗೆ ಬಿಡ್ಲಿಕ್ಕಾಗೋದಿಲ್ಲ. ಈಗ ನನ್ನ ಗಂಡ ಏನೋ ಸತ್ತೋದ್ರು, ಅದನ್ನೀಗ ಅವರು ಯೋಚನೆ ಮಾಡಿದ್ದನ್ನು ನಾನು ನೆರವೇರಿಸಿಲ್ಲ ಅಂದರೆ ಅದು ನನಗೂ ಒಂಥರ ಪಾಪನೇ. ಅದಕ್ಕೆ ನಾ ಆ ದಾರಿ ಮಾಡಲೇಬೇಕಂತೇಳಿ ನನ್ನ ಪ್ರಯತ್ನನು. ಏಕೈಕ ಪುತ್ರನನ್ನು ಹೊಂದಿರುವ ಮೇದಪ್ಪ ಶತ್ರುಗಳನ್ನು ನಾಶ ಮಾಡಲು ಕುಟುಂಬವನ್ನು ಮರೆತು ಜೀವದ ಹಂಗು ತೊರೆದು ಶತ್ರುವಿನ ದಾಳಿಗೆ ತುತ್ತಾಗಿ ಪ್ರಾಣ ತೆತ್ತು ತಮ್ಮನ್ನು ತಾಯ್ನಾಡಿಗಾಗಿ ಸಮರ್ಪಿಸಿಕೊಂಡರು. ಸಮರ್ಪಣೆ, ನಾಡಿಗಾಗಿ, ನಮಗಾಗಿ. ಅಲ್ಲಿ ಅವರು ನಮ್ಮವರು ಹಸಿವು, ನೀರಡಿಕೆ, ನೋವು, ನಲಿವುಗಳನ್ನು ಮರೆತು ಕಾದಾಡುತ್ತಿದ್ದಾರೆ. ಆ ವೀರ ಯೋಧರಿಗೆ ನಮ್ಮ ಬೆಂಬಲ ಹಾಗೂ ಹಾರೈಕೆ. ಈ ಯುದ್ಧದಲ್ಲಿ ತಾಯ್ನೆಲವ ಕಬಳಿಸಿದ ವೈರಿಗಳನ್ನು ಹಿಮ್ಮೆಟ್ಟಿಸಿ ನಮ್ಮನ್ನು, ನಮ್ಮ ನೆಲವನ್ನು ರಕ್ಷಿಸಿ ಜಯಶಾಲಿಗಳಾಗಿ ಎಂಬುದು ನಮ್ಮ ಆಸೆ, ಆಶಯ. ಈ ಮಹಾ ಸಂಘರ್ಷದಲ್ಲಿ ಪ್ರಾಣ ತೆತ್ತ ಅನೇಕ ವೀರಕಲಿಗಳಿಗೆ ನಮ್ಮ ನಮನವಿದೋ ನಮನ. ಇದುವರೆಗೆ ಕಾರ್ಗಿಲ್ನ ಕಾರ್ಯಾಚರಣೆಯಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಕೊಡಗಿನ ವೀರ ಯೋಧರಾದ ಪೆಮ್ಮಂಡ ಡಿ ಕಾವೇರಪ್ಪ ಹಾಗೂ ಸಿಂಗೂರು ಕೆ ಮೇದಪ್ಪ ಅವರಿಗೆ ಶ್ರದ್ಧಾಂಜಲಿ ಕೇಳಿದಿರಿ.
ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್ ಮತ್ತು ಎಎಸ್ ಕುಂಬಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.